ದೇವಸ್ಥಾನಕ್ಕೆ ಹೋಗಿದ್ ನಿಜ. ನಾನು ನಾನು ದಾಸ ಎಲ್ಲ ಜೊತೆಲೆ ಹೋಗಿದ್ದು ದೇವಸ್ಥಾನಕ್ಕೆ ಹೋಗಿದ್ ನಿಜ. ಅಲ್ಲಿ ನಾನು ರಕ್ಷಕು ದಾಸ ಎಲ್ಲ ಜೊತೆಲೆ ಊಟ ಮಾಡಿದ್ ನಿಜ. ಊಟ ಮಾಡೋ ವೇಳೆಯಲ್ಲಿ ಇವರು ಪ್ರಥಮ್ ಬರ್ತಾರೆ, ದೇವ್ರ ನಮಸ್ಕಾರ ಮಾಡ್ಕೊಂಡು ಬಂದ್ ನಮ್ಮ ಎದುರಿಗೆ ಬಂದು ಕೂತ್ಕೊಂಡು ಊಟ ಮಾಡ್ತಾರೆ. ಚೆನ್ನಾಗೆ ಮಾತಾಡ್ಕೊಂಡು ಚೆನ್ನಾಗೆ ಹೋಗ್ತಾರೆ. ಅವ್ನ್ ಪಬ್ಲಿಸಿಟಿ ಅವನು ನಿಮ್ಗೆ ಗೊತ್ತು, ಹುಚ್ಚ ಎಲ್ಲಾ ಚಾನಲ್ ಅಲ್ಲಿ ನೋಡ್ತಿದ್ರ. ಅವ್ನ ಬಗ್ಗೆ ಮಾತಾಡಕ್ಕೂ ಯೋಗ್ಯನಲ್ಲ ಅವನು. ನನ್ಗೆ ದರ್ಶನ್ ಅವರಿಂದ ನಂಗೆ ಏನಾಗ್ಬೇಕು, ನನ್ನಿಂದ ದರ್ಶನ್ ಅವ್ರಿಗೆ ಏನಾಗ್ಬೇಕು ಅಲ್ವಾ? ದರ್ಶನ್ ಅವರಿಂದ ಏನಾಗ್ಬೇಕು ನನ್ಗೆ, ಇಲ್ದೇ ನನ್ನಿಂದ ದರ್ಶನ್ ಅವ್ರಿಗೆ ಏನಾಗ್ಬೇಕು? ಓಕೆ ಮೇಡಮ್, ನೆಕ್ಸ್ಟ್ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ? ನೋಡಿ, ಆಕ್ಚುಲಿ ಏನ್ ಗೊತ್ತಾ, ನಾನು ಇವಾಗ ಕೌಂಟರ್ ಕಂಪ್ಲೇಂಟ್ ಕೊಡ್ತೀನಿ, ಇದೆಲ್ಲ ಇಷ್ಟೆಲ್ಲ ಇಶ್ಯೂ ಮಾಡವನೆ. ನಾನಂತೂ ಬಿಡೋ ಅಂತ ಮೊದ್ಲೇ ಅಲ್ವೇ ಅಲ್ಲ, ಡಿಫಾಮೇಶನ್ ಕೇಸ್ ಹಾಕ್ತೀನಿ. ಫಸ್ಟ್ ಆಫ್ ಆಲ್ ಪಾಪ ರಘು ಅವ್ರು ಬಂದೇ ಇರ್ಲಿಲ್ಲ. ರಘು ಅವ್ರನ್ನ ಅವ್ರು ನೋಡೇ ಇಲ್ಲ ಬಿಡ್ರಿ, ಟಿವಿಯಲ್ಲಿ ನೋಡಿರೋದು. ಸುಮ್ನೆ ಅವ್ರ ಹೆಸರೇನು ಕೆತ್ಬೇಕು? ರಘು ವಿಷಯ ಏನು ಕೆತ್ಬೇಕು? ಬಂದಿದ್ರೆ ಆರೋಪ ಮಾಡಿದ್ರೆ ಹೌದು, ಅವ್ರ ಪಾಡ್ಗವ್ರು ಅವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋಗಿದ್ ನಿಜ. ನಾನು ದಾಸ ಎಲ್ಲ ಜೊತೆಲೆ ಹೋಗಿದ್ದು ದೇವಸ್ಥಾನಕ್ಕೆ ಹೋಗಿದ್ ನಿಜ. ಅಲ್ಲಿ ನಾನು ರಕ್ಷಕು ದಾಸ ಎಲ್ಲ ಜೊತೆಲೆ ಊಟ ಮಾಡಿದ್ ನಿಜ. ಊಟ ಮಾಡೋ ವೇಳೆಯಲ್ಲಿ ಇವರು ಪ್ರಥಮ್ ಬರ್ತಾರೆ, ದೇವ್ರ ನಮಸ್ಕಾರ ಮಾಡ್ಕೊಂಡು ಬಂದ್ ನಮ್ಮ ಎದುರಿಗೆ ಬಂದು ಕೂತ್ಕೊಂಡು ಊಟ ಮಾಡ್ತಾರೆ. ಚೆನ್ನಾಗೆ ಮಾತಾಡ್ಕೊಂಡು ಚೆನ್ನಾಗೆ ಹೋಗ್ತಾರೆ. ಅವ್ನ್ ಪಬ್ಲಿಸಿಟಿ ಅವನು ನಿಮ್ಗೆ ಗೊತ್ತು, ಹುಚ್ಚ ಎಲ್ಲಾ ಚಾನಲ್ ಅಲ್ಲಿ ನೋಡ್ತಿದ್ರ. ಅವ್ನ ಬಗ್ಗೆ ಮಾತಾಡಕ್ಕೂ ಯೋಗ್ಯನಲ್ಲ ಅವನು. ನನ್ಗೆ ದರ್ಶನ್ ಅವರಿಂದ ನಂಗೆ ಏನಾಗ್ಬೇಕು, ನನ್ನಿಂದ ದರ್ಶನ್ ಅವ್ರಿಗೆ ಏನಾಗ್ಬೇಕು ಅಲ್ವಾ? ದರ್ಶನ್ ಅವರಿಂದ ಏನಾಗ್ಬೇಕು ನನ್ಗೆ, ಇಲ್ದೇ ನನ್ನಿಂದ ದರ್ಶನ್ ಅವ್ರಿಗೆ ಏನಾಗ್ಬೇಕು? ಓಕೆ ಮೇಡಮ್, ನೆಕ್ಸ್ಟ್ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ? ನೋಡಿ, ಆಕ್ಚುಲಿ ಏನ್ ಗೊತ್ತಾ, ನಾನು ಇವಾಗ ಕೌಂಟರ್ ಕಂಪ್ಲೇಂಟ್ ಕೊಡ್ತೀನಿ. ಇದೆಲ್ಲ ಇಷ್ಟೆಲ್ಲ ಇಶ್ಯೂ ಮಾಡವನೆ. ನಾನಂತೂ ಬಿಡೋ ಅಂತ ಮೊದ್ಲೇ ಅಲ್ವೇ ಅಲ್ಲ, ಡಿಫಾಮೇಶನ್ ಕೇಸ್ ಹಾಕ್ತೀನಿ. ಫಸ್ಟ್ ಆಫ್ ಆಲ್ ಪಾಪ ರಘು ಅವ್ರು ಬಂದೇ ಇರ್ಲಿಲ್ಲ. ರಘು ಅವ್ರನ್ನ ಅವ್ರು ನೋಡೇ ಇಲ್ಲ ಬಿಡ್ರಿ, ಟಿವಿಯಲ್ಲಿ ನೋಡಿರೋದು. ಸುಮ್ನೆ ಅವ್ರ ಹೆಸರೇನು ಕೆತ್ಬೇಕು? ರಘು ವಿಷಯ ಏನು ಕೆತ್ಬೇಕು? ಬಂದಿದ್ರೆ ಆರೋಪ ಮಾಡಿದ್ರೆ ಹೌದು, ಅವ್ರ ಪಾಡ್ಗವ್ರು ಅವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿದೆ.